ಅವರು ಹಿರಿಯ ಅರ್ಚಕರು, ಸಾಕಷ್ಟು ಪ್ರಸಿದ್ಧಿ ಪಡೆದವರು. ಕಳೆದ 4.5 ದಶಕದಿಂದ ದೇವರನ್ನ ಆರಾಧಿಸುತ್ತಿರುವ ಅವರಿಗೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. 10 ವರ್ಷದ ಸಂಬಳ ಮರಳಿ ನೀಡುವಂತೆ ನೋಟಿಸ್ ಕೊಟ್ಟಿದೆ. ಹಿರೇಮಗಳೂರು ಕಣ್ಣನ್ ಕನ್ನಡದ ಅರ್ಚಕ. ಕಣ್ಣನ್ ಮಾಮ ಅಂತಲೇ ಖ್ಯಾತಿ ಪಡೆದವರು. ಚಿಕ್ಕಮಗಳೂರು ಹೊರವಲಯದ ಕೋದಂಡರಾಮ ದೇಗುಲದ ಪ್ರಧಾನ ಅರ್ಚಕರಾದ ಇವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ದೇಗುಲದ ಆದಾಯ ಕಡಿಮೆ ಇದೆ ಎಂದು ಖ್ಯಾತೆ. ಸಂಬಳ ವಾಪಸ್ ನೀಡುವಂತೆ ಕಣ್ಣನ್ ಮಾಮಗೆ ನೋಟಿಸ್. ಹೌದು, ಚಿಕ್ಕಮಗಳೂರಿನ ಪ್ರಸಿದ್ಧ ಹಿರೇಮಗಳೂರು ಕೋದಂಡರಾಮ ದೇವಾಲಯದಲ್ಲಿ ಕಣ್ಣನ್ ಅವರು 44 ವರ್ಷಗಳಿಂದ ಅರ್ಚಕರಾಗಿದ್ದಾರೆ. ದೇಗುಲದ ಕೆಲಸದ ಜೊತೆಗೆ ಕನ್ನಡದ ವಿದ್ವಾಂಸರಾಗಿ, ಕನ್ನಡ ಪೂಜಾರಿ ಅಂತ ಜನ ಅನುರಾಗಿಯಾಗಿದ್ದಾರೆ. ಆದರೆ ಕೋದಂಡರಾಮ ದೇಗುಲದಲ್ಲಿ ಆದಾಯ ಕಡಿಮೆ ಇದೆಯಂತೆ. ಹೀಗಾಗಿ 2012ರಿಂದ 2023 ಡಿಸೆಂಬರ್ವರೆಗೂ ಅಂದ್ರೆ 10 ವರ್ಷಗಳ ಸಂಬಳ ಮರಳಿಸುವಂತೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ವಿಷಯ ಏನಂದ್ರೆ, ಹಿರೇಮಗಳೂರು ಕಣ್ಣನ್ ಅವರಿಗೆ ಪ್ರತಿ ತಿಂಗಳು 7,500 ರೂಪಾಯಿ ಸಂಬಳ ಬರ್ತಿದೆ. ಅದರಲ್ಲಿ 4,500 ರೂಪಾಯಿ ಹಣ ಮರಳಿಸುವಂತೆ ತಿಳಿಸಿದ್ರಂತೆ. ಅದರಂತೆ 4,74,000 ವಾಪಸ್ ನೀಡುವಂತೆ ಡಿಸೆಂಬರ್ 2ರಂದು ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ರು. ಈ ವಿಷಯವಾಗಿ TV9 ಜೊತೆ ಮಾತನಾಡಿದ ಅರ್ಚಕ ಕಣ್ಣನ್, ನೀಡಿದ್ದ ವೇತನ ವಾಪಸ್ ಕೇಳೋದು ಸರಿಯಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. 44 ವರ್ಷದಿಂದ ಕರ್ನಾಟಕದಲ್ಲಿ ಕನ್ನಡ ರಾಮನ ಗುಡಿಯಲ್ಲಿ ಕನ್ನಡ ಪೂಜಾರಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ನನಗೆ ಅರ್ಚಕರುಗಳು 44 ವರ್ಷ ಅಂತ ನನ್ನದು ವೈಯಕ್ತಿಕ ಇರಲಿ, ಅರ್ಚಕರುಗಳು ಇಡೀ ಜೀವನವನ್ನೇ ದೇವಾಲಯದ ಸಂರಕ್ಷಣೆಗಾಗಿ, ಅದರ ಒಂದು ಉಳಿವಿಕೆಗಾಗಿ ಅವರು ತೊಡಗಿಸಿಕೊಂಡಿರ್ತಕ್ಕಂಥ ಸೇವೆಗೆ ಕೊಡತಕ್ಕಂತಹ ಒಂದು ಪ್ರಶಸ್ತಿ ಇದೇನಾ? ನೀವು ಯೋಚಿಸಿ. ಹಿರೇಮಗಳೂರು ಕಣ್ಣನ್ ಅವರಿಗೆ ವೇತನ ವಾಪಸ್ ಕೇಳಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇನ್ನು ಇದು ವಿವಾದದ ರೂಪ ಪಡೆಯುತ್ತಿದ್ದಂತೆ ಮುಜರಾಯಿ ಸಚಿವರು ಅಲರ್ಟ್ ಆಗಿದ್ದಾರೆ. ನೋಟಿಸ್ ಹಿಂಪಡೆಯುವಂತೆ ಚಿಕ್ಕಮಗಳೂರು ಡಿಸಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಮುಜರಾಯಿ ಆಯುಕ್ತರಿಗೆ ಕಣ್ಣನ್ ಅವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸು ವಾಪಸ್ ತಗೊಳ್ಳಿ, ನೀವೇನಾದರೂ ರಿಕವರಿ ಮಾಡೋಂಗಿದ್ರೆ ತಹಸೀಲ್ದಾರು ಅವರಿಂದ ರಿಕವರಿ ಮಾಡಿ ಅಂತ ಈಗ ಪತ್ರ ಬರೀತೀನಿ. ಯಾಕಂದರೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ತಪ್ಪು, ಯಾರ್ದು? ತಹಸೀಲ್ದಾರ್ದು. ಅದರಿಂದ ತಹಸೀಲ್ದಾರ್ ಅವ್ರ ತಪ್ಪೇ ಹೊರತು ಕಣ್ಣನ್ ಅವ್ರ ತಪ್ಪೇನೂ ಇಲ್ಲ. ಇಂಥದ್ದು ಒಂದೇ ಘಟನೆ ನಡೆದಿರೋದು ಇಡೀ ರಾಜ್ಯದಲ್ಲಿ, ಬೇರೆ ಎಲ್ಲೂ ಭಾಳ ವರ್ಷಗಳಿಂದ ಯಾವುದರದ್ದು ಈ ಥರದ್ದು ಆಗಿರಲಿಲ್ಲ. ತಹಸೀಲ್ದಾರ್ ಅವರ ತಪ್ಪಿನಿಂದ ಆಯಿತು. ಅದೇನೇ ಹೇಳಿ, 44 ವರ್ಷಗಳಿಂದ ಅರ್ಚಕ ವೃತ್ತಿ ಮಾಡ್ತಿರೋರಿಗೆ ಕೊಡ್ತಿರೋದೇ 7,500 ರೂಪಾಯಿ ವೇತನ. ಅದನ್ನೂ ವಾಪಸ್ ಕೇಳಿದ್ದು ನಿಜಕ್ಕೂ ದುರ್ದೈವ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.